ಸಂತೋಷ ನನಗೆಂತ ಸಂತೋಷ ಏಸು ನನ್ನ ಪಾಪವನ್ನು ಕ್ಷಮಿಸಿ ಬಿಟ್ಟನು ಎಂತ ಸಂತೋಷ ನನಗೆಂತ ಸಂತೋಷ ಏಸು ನನ್ನ ಪಾಪವನ್ನು ಕ್ಷಮಿಸಿ ಬಿಟ್ಟನು ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಬಯಸ್ತೇನೆ. ನೀವೆಲ್ಲರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಆಶೀರ್ವಾದ ಹೊಂದ್ತಾ ಇದ್ದೀರಾ. ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅದೇ ರೀತಿಯಲ್ಲಿ ನನ್ನ ಸ್ನೇಹಿತರು, ನನ್ನ ಜೊತೆಯಲ್ಲಿ ಸಂಡೇ ಸ್ಕೂಲ್ನಲ್ಲಿ ಕಲಿತಂಥ ಅನೇಕರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಪ್ರೋತ್ಸಾಹಪಡಿಸ್ತಾ ಇದ್ದೀರಾ, ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿರಿ. ಹಾಗೆ ನಾನು ಈ ದಿನದಲ್ಲೂ ಸಹ ದೇವರ ವಾಕ್ಯದಲ್ಲಿನ ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ ನಿಜವಾದಂಥ ಒಂದು ಘಟನೆಯನ್ನು ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಅದು ಕತೆ ಏನಂತ ಹೇಳಿದ್ರೆ, ಒಬ್ಬ ರೋಹನ್ ಎಂಬ ಬಾಲಕ ಇದ್ದ. ಅವನು ಉತ್ತಮವಾದ ಒಂದು ಶಾಲೆಯಲ್ಲಿ ಓದ್ತಾ ಇದ್ದರಿಂದ ಅವರು ಹಳ್ಳಿಯಿಂದ ಸುಮಾರು 20 ಕಿಲೋಮೀಟ್ರ್ ದೂರದವರೆಗೆ ಅವನೇನು ಮಾಡಬೇಕಿತ್ತು, ಪ್ರಯಾಣ ಮಾಡಿ ವ್ಯಾನ್ನಲ್ಲಿ ಹೋಗಿ ವ್ಯಾನ್ನಲ್ಲಿ ಬರಬೇಕಿತ್ತು. ಹೀಗೆ ಆತನು ಚಂದವಾದ ರೀತಿಯಲ್ಲಿ ಓದ್ತಾ ಇದ್ದ. ಆದರೆ ಸ್ವಲ್ಪ ಸೋಮಾರಿ. ನೀವು ಸೋಮಾರಿ ಒಂದೊಂದು ಸಾರಿ ಮಾಡ್ತೀರಲ್ಲ ಮಕ್ಕಳೇ, ಹಾಗೆ ಆತನು ಸೋಮಾರಿತನದಿಂದ ವರ್ತಿಸ್ತಿದ್ದ. ಒಂದು ದಿನ ಹೋಗಿ ಏನು ಮಾಡ್ದ ಅಂತ ಹೇಳಿದ್ರೆ, ಶಾಲೆಯಿಂದ ಬಂದ ನಂತರ ಅವ್ರ ತಾಯಿ ಹೇಳಿದ್ರು, ಬೇಗ ಬೇಗ ಮುಖ ತೊಳೆದ್ಬಿಟ್ಟು ಬೇಗ ಬಾ ಮಗನೇ, ಬೇಗ ತಿಂಡಿ ತಿಂದು ನಿನ್ನ ಹೋಮ್ವರ್ಕ್ ಏನಾದ್ರು ಇದ್ದರೆ ಮಾಡು ಅಂತ ಹೇಳ್ತಾರೆ. ಆಗ ಆಗ್ಲಮ್ಮ ಅಂತ ಹೇಳಿ ಇವನೇನು ಮಾಡ್ತಾನೆ, ಹೊರಗೆ ನಿಂತಿದ್ದಂಥ ಅವನ ಸೈಕಲ್ ತಗೊಂಡು ಎಲ್ಲ ಕಡೆ ತಿರುಗಾಡಿ ಸೈಕಲ್ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಹಾಗೆ ಆತನೆಲ್ಲ ಸೈಕಲ್ ಹೊಡೆದು ಸ್ನೇಹಿತರೊಂದಿಗೆ ಮಾತನಾಡಿ ಮನೆಗೆ ಬರಬೇಕಾದ್ರೆ ಕತ್ತಲೆ ಆಯಿತು. ಕತ್ತಲೆ ಆದ ನಂತರ ಏನಾಯಿತು ಅಂತ ಹೇಳಿದ್ರೆ, ಅವನು ಬೇಗ ಬೇಗ ಹೋದ, ಕೈಕಾಲು ತೊಳ್ಕೊಂಡ, ಪಾಠದ ಬ್ಯಾಗ್ ಇಟ್ಕೊಂಡು ಬಂದು ಓದೋದಕ್ಕೆ ಕೂರಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋಗಿದ್ದು ಜೊತೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಎಷ್ಟೊತ್ತಿಗೆ ಕರೆಂಟ್ ಬರ್ತದೆ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಬೇರೆ ಯಾವ ಒಂದು ಬೆಳಕಿನ ಅಂತ ಹೇಳಿದ್ರೆ ಲೈಟಿನ ಒಂದು ಅನುಕೂಲತೆ ಇರಲಿಲ್ಲ. ಮೇಣದ ಬತ್ತಿ ತರೋದಕ್ಕೆ ಬಹಳ ದೂರ ಹೋಗಬೇಕು. ಆ ಜೊತೆಯಲ್ಲಿ ಎಣ್ಣೆ ದೀಪಗಳನ್ನು ಉರಿಸೋದಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಇರಲಿಲ್ಲ. ಆಗ ಏನಾಯಿತು ಅಂತ ಹೇಳಿದ್ರೆ, ಅವನಿಗೆ ಬಹಳ ದುಃಖ ಆಯಿತು. ಎಷ್ಟೊಂದು ಹೋಮ್ವರ್ಕು ನಾನು ಮಾಡಬೇಕಲ್ಲ ಅಂತ ಹೇಳಿ ವ್ಯಥ ಪಡೋದಕ್ಕೆ ಶುರು ಮಾಡ್ದ. ಅವರಮ್ಮ ಹತ್ರ ಹೇಳ್ತಾನೆ, ಅಮ್ಮ ನಾನು ಇಷ್ಟೊಂದು ಹೋಮ್ವರ್ಕ್ ಮಾಡಬೇಕಿತ್ತು, ನನ್ನನ್ನು ಏನು ಮಾಡೋದು ಈಗ, ನಾಳೆ ಇವತ್ತು ಕರೆಂಟ್ ಬರದೇ ಇದ್ದರೆ ಏನು ಮಾಡಲಿ ಅಂತ. ಆಗ ಅವರಮ್ಮ ಹೇಳ್ತಾರೆ, ಮಗನೇ, ನಿನಗೆ ಮೊದಲೇ ಹೇಳಿದೆ ಅಲ್ಲ, ನಾನು ಎಷ್ಟು ಹೇಳಿದೆ ನಿನಗೆ, ಬೇಗ ಬಂದು ನೀನು ಓದೋದಕ್ಕೆ ಕುತ್ಕೋ, ಆಮೇಲೆ ನೀನು ಸಮಯವನ್ನು ಬೇರೆ ರೀತಿಯಲ್ಲಿ ಕಳೀಬೋದು ಅಂತ ಹೇಳಿ ನೀನು ನನ್ನ ಮಾತು ಕೇಳಿದೆಯಾ, ನೋಡು ಏನಾಯ್ತು ಅಂತ ಹೇಳಿದ್ರು. ಆಗ ಭಾಳ ದುಃಖದಿಂದ ಹೇಳ್ದ, ಅಮ್ಮ ಇನ್ಮೇಲೆ ನಾನು ನಿನ್ನ ಮಾತನ್ನು ಕೇಳ್ತೇನೆ, ದಯವಿಟ್ಟು ಈ ಸಾರಿ ನನ್ನನ್ನು ಕ್ಷಮಿಸಮ್ಮ, ನಿನ್ನ ಮಾತನ್ನು ನಿನ್ನ ಮುಂದೆ ಕೇಳ್ತೀನಿ ಅಂತ ಹೇಳ್ದ. ಮಕ್ಕಳೇ, ಈ ರೀತಿಯಾಗಿ ನಾವು ಎಷ್ಟೋ ಸಾರಿ ನಾವು ಗುರು ಹಿರಿಯರ ಮಾತನ್ನು ಕೇಳದೆ ತಪ್ಪಿ ಹೋಗ್ತೇವೆ. ಆ ಸಮಯದಲ್ಲಿ ದೇವರು ನಮ್ಮನ್ನು ಬಹಳವಾಗಿ ಆಶೀರ್ವದಿಸುವಂತೆ ಬೇಡಿಕೊಳ್ಳೋದಕ್ಕಿಂತ ಮುಂಚೆ ನಾವು ನಮ್ಮ ತಪ್ಪನ್ನು ಅರಿತುಕೊಂಡು ನಾವೇನು ಮಾಡಬೇಕು, ನಮ್ಮನ್ನು ಸರಿಪಡಿಸಿಕೊಳ್ಬೇಕು. ಆಗ ನಾವು ಒಳ್ಳೆಯ ಮಕ್ಕಳಾಗಿ ಜೀವಿಸೋದಕ್ಕೆ ಸಾಧ್ಯ ಆಗ್ತದೆ. ನೋಡಿ ಮಕ್ಕಳೇ, ಆ ರೋಹನ್ ಮೊದಲೇ ತಾಯಿಯ ಮಾತನ್ನು ಕೇಳಿದರೆ ಆತನು ನಿಜವಾಗ್ಲೂ ಸಹ ಆ ಹೋಮ್ವರ್ಕ್ ಮುಗಿಸಿ ಶಾಲೆಯಲ್ಲಿ ಒಳ್ಳೆಯ ಮಗನಂತ ಹೇಳಿ ಅನಿಸ್ಕೊಳ್ಬೋದಿತ್ತು. ಆದರೆ ಆತನ ಮಾತನ್ನು ಕೇಳದೆ ಹೋದ್ರಿಂದ ಆತನು ತಪ್ಪನ್ನು ಏನು ಮಾಡಬೇಕು, ಅನುಭವಿಸಬೇಕಾಯ್ತು. ಹೀಗೆ ಮಕ್ಕಳೇ, ನಾವು ದೇವರ ವಾಕ್ಯದ ಕಡೆಗೆ ಗಮನ ಹರಿಸುವಾಗ ಯೇಸು ಸ್ವಾಮಿಯು ಸಹ ಚಿಕ್ಕ ಬಾಲಕನಾಗಿದ್ದಾಗ ಅದೆಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದ ಅಂತ ಹೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು 12 ವರ್ಷದವನಾದಾಗ ಯೆರೂಸಲೇಮಿಗೆ ಹೋಗಿ ಅಲ್ಲಿ ಆತನು ದೇವರ ವಾಕ್ಯವನ್ನು ಕಲಿತದ್ದನ್ನು ತನ್ನ ಮನೆಯಲ್ಲಿ ಕಲಿತದ್ದನ್ನು ಅಲ್ಲಿ ಇರುವಂಥ ಗುರು ಹಿರಿಯರೊಂದಿಗೆ ಸಹ ಚರ್ಚೆ ಮಾಡಿ ಅತಿ ಶ್ರೇಷ್ಠನಾದ ಬಾಲಕನಂತ ಅನ್ನಿಸಿಕೊಳ್ತಾನೆ. ಹಾಗೆ ಮಕ್ಕಳೇ, ನೀವು ಸಹ ಈಗಲಿಂದಲೇ ದೇವರ ವಾಕ್ಯದಲ್ಲಿ ಬೆಳೆಯಿರಿ. ದೇವರ ವಾಕ್ಯದಲ್ಲಿ ಬೆಳೆಯೋದಕ್ಕೆ ನೀವು ಪ್ರತಿದಿನ ದೇವರ ವಾಕ್ಯವನ್ನು ಓದಿರಿ, ಬೈಬಲ್ ಓದಿರಿ. ಬೈಬಲ್ ನಿಮ್ಮನ್ನು ಹೆಚ್ಚಿನ ಒಂದು ಜ್ಞಾನವನ್ನು ಕೊಡುವಂಥ ಪುಸ್ತಕವಾಗಿದೆ. ಅದೇ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿರಿ, ಗುರು ಹಿರಿಯರಿಗೆ ವಿಧೇಯರಾಗಿರ್ರಿ, ಆಗ ದೇವರನ್ನು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಹಾಗಾಗುವಂತೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ.
ಮಕ್ಕಳ ತಂದೆ ತಾಯಿಗಳನ್ನು ಸಹ ಆಶೀರ್ವದಿಸು. ಹೀಗೆ ವಾಕ್ಯವನ್ನು ಕಲಿಯುವುದಕ್ಕೆ ಹೆಚ್ಚಿನ ಆಸಕ್ತಿಯುಳ್ಳವರನ್ನಾಗಿ ಮಾಡು. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಯೇಸುವಿನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರುವಾಗ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಯೆರೂಸಲೇಮಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಅವರು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಯೇಸುವು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ 1 ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತ ಉಳ್ಳವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಬಂದರು. 3 ದಿವಸಗಳಾದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ಮತ್ತು ಫರಿಸಾಯರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದ ಅವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಬಹಳ ಆಶ್ಚರ್ಯಪಟ್ಟರು. ಯೇಸುವಿನ ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯೂ ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿಕೊಂಡು ಬಂದೆವಲ್ಲ ಎಂದು ಹೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಅಂದು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದ ಮಗನಾಗಿದ್ದನು. ಆತನ ತಾಯಿಯು ಈ ಎಲ್ಲ ಸಂಗತಿಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯನ್ನು ಆತನ ಮೇಲೆ ಎಷ್ಟೋ ಹೆಚ್ಚಾಗಿ ಇತ್ತು. ಮಕ್ಕಳೇ, ಯೇಸುವಿನಂತೆ ನೀವು ಸಹ ಬುದ್ಧಿಜ್ಞಾನವುಳ್ಳವರಾಗಿರಬೇಕು. ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡುವುದಾದರೆ ನೀವು ಸಹ ಜ್ಞಾನವಂತರಾಗಿ ಯೇಸುವನ್ನು ನೀವು ಮಹಿಮೆಪಡಿಸುವಂಥ ಮಕ್ಕಳಾಗುತ್ತೀರಿ. ಹಾಗಾಗುವಂತೆ ಆತನು ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಮಕ್ಕಳನ್ನು ಪ್ರೀತಿಸುವಂಥ ಮಕ್ಕಳ ಮಿತ್ರನೇ, ನೀನು ಈ ದಿನದ ಮಾತಿನಲ್ಲಿ ಕಥೆಯಲ್ಲಿ ಸ್ವಾಮಿ ನಿಮ್ಮ ಒಂದು ಪರಿಚಿತವನ್ನು ಈ ಮಕ್ಕಳು ಮಾಡಿಕೊಂಡಿದ್ದಾರೆ. ನೀವು ಆ ಫರಿಸಾಯ ಶಾಸ್ತ್ರಿಗಳ ಮಧ್ಯದಲ್ಲಿ ಕೂತು ಪ್ರಶ್ನೆ ಮಾಡುತ್ತಾ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಂತೆ ಈ ಮಕ್ಕಳು ಸಹ ಒಳ್ಳೆಯ ಮಕ್ಕಳಾಗಿ ನಿಮ್ಮ ವಾಕ್ಯವನ್ನು ತಿಳುವಳಿಕೆಯಿಂದ ತಿಳ್ಕೊಳ್ಳುವಂತೆ ಕೃಪೆ ಮಾಡಿರಿ. ಮಕ್ಕಳ ತಂದೆ ತಾಯಿಗಳನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ನೀವು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿರಿ. ಘನಮಾನ ಸ್ತುತಿ ಸ್ತೋತ್ರ ಒಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಎಂತ ಸಂತೋಷ, ನನಗೆಂತ ಸಂತೋಷ, ಯೇಸು ನನ್ನ